ಬೆಳಗ್ಗೆ ನಡೆದ ರೇಡ್ಗೆ ಸಂಬಂಧಪಟ್ಟ ಹಾಗೆ ಐಟಿ ಇಲಾಖೆ ಸ್ಪಷ್ಟೀಕರಣವನ್ನ ಈಗ ನೀಡಿದೆ. ನಾವು ಯಾವುದೇ ಶಾಸಕರು ಸಂಸದರನ್ನ ಗುರಿಯಾಗಿಸಿ ದಾಳಿಯನ್ನ ಮಾಡಿಲ್ಲ ಅನ್ನುವಂಥ ಸ್ಪಷ್ಟೀಕರಣವನ್ನ ಕೊಡ್ತಾ ಇದ್ದಾರೆ. ವಿಶ್ವಾಸಾರ್ಹ ಮೂಲಗಳ ಮಾಹಿತಿಯನ್ನ ಆಧರಿಸಿ ನಾವು ರೇಡ್ ಮಾಡಿದ್ದೀವಿ ಅನ್ನುವಂಥದ್ದನ್ನ ಐಟಿ ಇಲಾಖೆ ಹೇಳ್ತಾ ಇದ್ದಾರೆ. ಭದ್ರತೆಗಾಗಿ ನಾವು ಸಿಆರ್ಪಿಎಫ್ ಸಿಬ್ಬಂದಿಯನ್ನ ಬಳಸಿಕೊಂಡಿದ್ದೀವಿ ಅನ್ನೋದನ್ನ ಕೂಡ ಇಲ್ಲಿ ಐಟಿ ಇಲಾಖೆ ತನ್ನ ಸ್ಪಷ್ಟೀಕರಣದಲ್ಲಿ ಹೇಳಿದೆ. ಮಾಧ್ಯಮ ಹೇಳಿಕೆಯನ್ನ ಈಗ ಐಟಿ ಇಲಾಖೆ ಬಿಡುಗಡೆ ಮಾಡಿರುವಂಥದ್ದು. ತನ್ನ ಮಾಧ್ಯಮ ಹೇಳಿಕೆಯಲ್ಲಿ ಐಟಿ ರೇಡ್ ಯಾಕೆ ಮಾಡಲಾಯಿತು, ಎಲ್ಲೆಲ್ಲಿ ಮಾಡಿದ್ದೀವಿ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಹೇಳ್ತಾ ಇದ್ದಾರೆ. ನಾವು ಯಾವುದೇ ಶಾಸಕರು ಸಂಸದರನ್ನ ಗುರಿಯಾಗಿಸಿಕೊಂಡಿಲ್ಲ ಅನ್ನುವಂಥದ್ದನ್ನ ಕೂಡ ಅವರು ಹೇಳಿದ್ದಾರೆ. ಬದಲಾಗಿ ಒಂದಷ್ಟು ವಿಶ್ವಾಸಾರ್ಹ ಮೂಲಗಳ ಮಾಹಿತಿಯನ್ನ ಆಧರಿಸಿ ಕೆಲವು ಕಡೆ ನಾವು ರೇಡ್ ಮಾಡಿದ್ದೀವಿ ಅನ್ನೋದನ್ನ ಇಲ್ಲಿ ಹೇಳಿದೆ ಐಟಿ ಇಲಾಖೆ. ಏನು ಸಿಆರ್ಪಿಎಫ್ ಅನ್ನ ಕರ್ಕೊಂಡ್ಬಂದಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಾಗೂ ಕೂಡ ರಿಯಾಕ್ಟ್ ಮಾಡಿದ್ದಾರೆ ಐಟಿ ಇಲಾಖೆಯವರು. ನಾವು ಸಿಆರ್ಪಿಎಫ್ ಅನ್ನ ಭದ್ರತೆಗಾಗಿ ನಿಯೋಜನೆ ಮಾಡಿಕೊಂಡಿದ್ದು ನಿಜ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಜ್ವಲ್. ಐಟಿಯ ಒಂದು ರಿಟರ್ನ್ ಸ್ಟೇಟ್ಮೆಂಟ್ ಈಗ ಮಾಧ್ಯಮ ಹೇಳಿಕೆ ಈಗ ರಿಲೀಸ್ ಆಗಿದೆ, ಪ್ರೆಸ್ ರಿಲೀಸ್. ಏನೇನು ಹೇಳಿದ್ದಾರೆ ಅಂತ ಇದರಲ್ಲಿ ಪ್ರಜ್ವಲ್? ಅಮರ್ ಪ್ರಸಾದ್, ಪ್ರಮುಖವಾಗಿ ಐಟಿ ಇವತ್ತು ಈ ಒಂದು ಕೆಲವೇ ನಿಮಿಷಗಳ ಹಿಂದೆ ರಿಲೀಸ್ ಮಾಡಿದಂತ ಪ್ರೆಸ್ ರಿಲೀಸ್ ಅಲ್ಲಿ ಅವರು ಒಂದು ಕರೆಕ್ಟ್ ಆಗಿ ಹೇಳಿದ್ದಾರೆ. ಏನಂತ ಅಂದ್ರೆ ಸಿಎಂ ಕರ್ನಾಟಕದ ಚೀಫ್ ಮಿನಿಸ್ಟರ್ ಎಚ್.ಡಿ. ಕುಮಾರಸ್ವಾಮಿ ಅವರು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ಆ ಒಂದು ಸ್ಟೇಟ್ಮೆಂಟ್ ಗೆ ನಾವು ಒಂದು ಆನ್ಸರ್ ಅನ್ನ ಮಾಡ್ತಿದೀವಿ. ಯಾವುದೇ ರೀತಿಯಾಗೂ ಯಾವುದೇ ಉದ್ದೇಶ ಪೂರ್ವಕವಾಗಿ ನಾವು ದಾಳಿಯನ್ನ ನಡೆಸಿಲ್ಲ. ರಾಜ್ಯಾದ್ಯಂತ ಹಲವೆಡೆ ದಾಳಿ ನಡೆಸಿರುವುದು ಸತ್ಯ. ಜೊತೆಗೆ ಅದಕ್ಕೆ ಸಿಆರ್ಪಿಎಫ್ ಅನ್ನು ಕೂಡ ಭದ್ರತೆಗಾಗಿ ಬಳಸ್ಕೊಂಡಿದ್ವಿ. ಅದಕ್ಕೆ ಎಡಿಜಿಪಿ ಅವರಿಂದ ಒಂದು ಅನುಮತಿ ಅವರಿಗೆ ಒಂದು ಮಾಹಿತಿಯನ್ನ ನೀಡಿದ್ವಿ. ಅವರು ಲಾ ಅಂಡ್ ಆರ್ಡರ್ ಅನ್ನ ಮೇಂಟೈನ್ ಮಾಡುವ ಒಂದು ಉದ್ದೇಶದಿಂದ ಸಿಆರ್ಪಿಎಫ್ ಅನ್ನ ಬಳಸ್ಕೊಳ್ಳುವಂತ ಹೇಳಿದ್ರು. ಹೀಗಾಗಿ ನಾವು ಬಳಸ್ಕೊಂಡಿದ್ದೀವಿ ಅನ್ನೋದನ್ನ ಹೇಳಿದ್ರೆ, ಮತ್ತೆ ಪ್ರಮುಖವಾದಂತ ಅಂಶ ಏನಿತ್ತು, ಜೆಡಿಎಸ್ ಹಾಗೂ ಕಾಂಗ್ರೆಸ್ ಪಕ್ಷದವರನ್ನ, ಮೈತ್ರಿ ಪಕ್ಷದ ಸರ್ಕಾರದವರನ್ನ, ಮಿನಿಸ್ಟರ್ಗಳನ್ನ, ಎಂಪಿಗಳನ್ನ, ಅವರ ಅಸೋಸಿಯೇಟ್ಸ್ ಗಳನ್ನ ರೇಡ್ ಮಾಡ್ತಿದ್ದಾರೆ. ಇದು ಉದ್ದೇಶಪೂರ್ವಕವಂತ ಏನು ರಾಜಕೀಯ ನಾಯಕರುಗಳು ಹೇಳ್ತಿದ್ರೆ, ಆ ಒಂದು ಸ್ಟೇಟ್ಮೆಂಟ್ ಗೆ ಎಕ್ಸಾಕ್ಟ್ ಆಗಿ ರಿಪ್ಲೈ ಅನ್ನ ಕೊಟ್ಟಿದೆ ಐಟಿ ಇಲಾಖೆ. ಯಾವುದೇ ಎಂಪಿ, ಎಂಎಲ್ಎ ಆರ್ ಮಿನಿಸ್ಟರ್ ಇವರಿಗೆ ಯಾರನ್ನೂ ಕೂಡ ನಾವು ದಾಳಿಯನ್ನ ಮಾಡಿಲ್ಲ. ಯಾವುದೇ ಪೊಲಿಟಿಸೈಸ್ಡ್ ಆಗಿ ದಾಳಿಯನ್ನ ಮಾಡಿಲ್ಲ. ಮತ್ತೆ ನಮ್ಮ ಒಂದು ಕ್ರೆಡಿಬಲ್ ಇಂಟೆಲಿಜೆನ್ಸ್ ಇನ್ಫಾರ್ಮೇಶನ್ ಏನಿತ್ತು, ಆ ಒಂದು ಇನ್ಫಾರ್ಮೇಶನ್ ಆಧಾರದ ಮೇಲೆ ನಾವು ದಾಳಿ ಮಾಡಿದ್ವಿ. ಆ ಒಂದು ದಾಳಿಗೆ ತಕ್ಕಂತೆ, ನಮ್ಮ ದಾಳಿಗೆ ತಕ್ಕಂತೆ ನಾವು ದಾಳಿ ಮಾಡಿದಂತ ಅಷ್ಟು ಸ್ಥಳಗಳಲ್ಲಿ ಕ್ರೆಡಿಬಲ್ ಡಾಕ್ಯುಮೆಂಟ್ಗಳು ಕೂಡ ನಮಗೆ ಸಿಕ್ಕಿವೆ. ಹೀಗಾಗಿ ನಾವು ಯಾವುದೇ ಕಾರಣಕ್ಕೂ ಎಲ್ರನ್ನು ಕೇಳ್ತಿರೋದಿಷ್ಟೇ, ನಮ್ಗೆ ಕೋಪರೇಷನ್ ಅನ್ನ ಕೊಡಿ, ಅಧಿಕಾರಿಗಳಾಗ್ಲಿ ಅಥವಾ ಪೊಲಿಟಿಷಿಯನ್ಸ್ ಆಗ್ಲಿ ಕೋಪರೇಷನ್ ಅನ್ನ ಕೊಡಿ ಅನ್ನೋ ಮಾತುಗಳನ್ನ ಹೇಳ್ತಿದ್ದಾರೆ. ಮತ್ತೆ ಏನು ದಾಳಿ ಮಾಡಿದೀವಿ, ದಾಳಿ ಮಾಡಿರುವಂತ ಅವ್ರು ಇಂಡಸ್ಟ್ರಿಯಲಿಸ್ಟ್ ಗಳಾಗಿದ್ದಾರೆ, ಮತ್ತೆ ಕಾಲೇಜು ಸ್ಕೂಲ್ಗಳನ್ನ ಹೊಂದಿರುವಂತವರಾಗಿದ್ದಾರೆ, ದೊಡ್ಡ ದೊಡ್ಡ ಮಟ್ಟದ ಬಿಸ್ನೆಸ್ ಗಳನ್ನ ಹೊಂದಿರುವಂತವರಾಗಿದ್ದಾರೆ. ಇವರೆಲ್ಲರ ಮೇಲೂ ಕೂಡ ನಾವು ದಾಳಿಯನ್ನ ಈಗ ಸದ್ಯ ನಡೆಸಿದೀವಿ. ಅಲ್ಲಿ ಅಗತ್ಯವಾದಂತ ಮಾಹಿತಿಗಳನ್ನು ಕೂಡ ನಾವು ಪಡ್ಕೊಳ್ತಿದೀವಿ. ಹೀಗಾಗಿ ನಮ್ಗೆ ಮುಂದಿನ ದಿನಗಳಲ್ಲೂ ಕೂಡ ಪೊಲಿಟಿಕಲ್ ಪಾರ್ಟೀಸ್ ಆಗ್ಲಿ ಅಥವಾ ದಾಳಿ ನಡೆಸ್ಕೊಂಡವರಾಗ್ಲಿ ಕೋಪರೇಷನ್ ಕೊಡೋದು ಅಗತ್ಯ. ಅದನ್ನ ಕೂಡ ಅವರು ಮಾಡ್ತಿದ್ದಾರೆ. ಆದ್ರೆ ಕೆಲವೊಂದು ಪೊಲಿಟಿಕಲ್ ಲೀಡರ್ಸ್ ಗಳು ಸ್ಟೇಟ್ಮೆಂಟ್ ಕೊಡ್ತಿರೋದ್ರಿಂದ ಈ ಒಂದು ಅಧಿಕೃತ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಮತ್ತೆ ಇದುವರೆಗೆ ಎಲ್ಲೆಲ್ಲಿ ದಾಳಿ ಮಾಡಿದ್ವಿ ಅನ್ನೋದನ್ನು ಕೂಡ ಅಧಿಕೃತವಾಗಿ ಐಟಿ ಇಲಾಖೆ ಕೊಟ್ಟಿಲ್ಲ. ಮತ್ತೆ ದಾಳಿ ಮಾಡಿದಂತ ಸಂದರ್ಭದಲ್ಲಿ ಏನೆಲ್ಲ ಸಿಕ್ಕಿದೆ ಅನ್ನೋದಕ್ಕೂ ಕೂಡ ಐಟಿ ಇಲಾಖೆ ಯಾವುದೇ ರೀತಿಯಾದ ಒಂದು ಸ್ಪಷ್ಟನೆಗಳನ್ನ ಕೊಟ್ಟಿಲ್ಲ. ನಾವು ದಾಳಿ ಮಾಡಿ ಸತ್ಯ, ಯಾವುದೇ ರಾಜಕೀಯ ಪ್ರೇರಿತವಾಗಿ ದಾಳಿ ಮಾಡಿಲ್ಲ. ನಾವು ನಮ್ಮ ಒಂದು ಕರಾರುವಕ್ಕ ಇನ್ಫಾರ್ಮೇಶನ್ ಏನಿತ್ತು ಅದ್ರ ಮೇಲೆ ದಾಳಿ ಮಾಡಿದ್ವಿ. ಮತ್ತೆ ದಾಳಿ ಮಾಡೋದಕ್ಕೆ ತಕ್ಕಂತ ಸೂಕ್ತ ದಾಖಲೆಗಳು ನಮಗೆ ಸಿಕ್ತಿವೆ ಅನ್ನೋ ಒಂದು ಕ್ಲಿಯರ್ ಕಟ್ ಇನ್ಫಾರ್ಮೇಶನ್ ಅನ್ನ ಐಟಿ ಇಲಾಖೆ ಇವಾಗ ಕೊಟ್ಟಿರುವಂತದ್ದು. ಇದೊಂಥರ ಸಿಎಂ ಕುಮಾರಸ್ವಾಮಿ ಅವರು ನಿನ್ನೆ ಏನ್ ಹೇಳಿದ್ರು, ನಮ್ಮ ಪಕ್ಷದವರ ಮೇಲೆ ಐಟಿ ದಾಳಿಯನ್ನ ಮಾಡ್ಲಿಕ್ಕೆ ಸಿದ್ಧತೆ ಮಾಡ್ಕೊಂಡಿದ್ದಾರೆ, ಮಾಡ್ಲಿ ಅನ್ನೋ ರೀತಿಯಲ್ಲಿ ಏನ್ ಹೇಳಿಕೆ ನೀಡಿದ್ರು, ಆ ಒಂದು ಹೇಳಿಕೆಗೆ ತಿರುಗೇಟು ಕೊಟ್ಟ ರೀತಿಯಲ್ಲಿ ಐಟಿ ಇಲಾಖೆ ಕೊಟ್ಟಿರುವಂತದ್ದು. ನೇರವಾಗಿ ಡಿಜಿ ಬಾಲಕೃಷ್ಣನ್ ಅವರನ್ನ ಒಬ್ಬ ಬಿಜೆಪಿ ಏಜೆಂಟ್ ಅನ್ನೋ ರೀತಿಯಲ್ಲಿ ಸಿಎಂ ಕುಮಾರಸ್ವಾಮಿ ಅವರು ಏನು ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿರ್ತಾರೆ, ಅದಕ್ಕೆ ಒಂದು ಟಾಂಗ್ ಕೊಡೋ ರೀತಿಯಲ್ಲಿ ಇದುವರೆಗೆ ನಾವೇನ್ ಮಾಡಿದ್ವಿ, ಯಾಕೆ ಮಾಡಿದ್ವಿ, ಎಲ್ಲೆಲ್ಲಿ ಮಾಡಿದ್ವಿ, ಹೇಗ್ ಮಾಡಿದ್ವಿ ಅನ್ನೋದ್ ರೀತಿಯಲ್ಲಿ ಒಂದು ಕ್ಲಿಯರ್ ಕಟ್ ಇನ್ಫಾರ್ಮೇಶನ್ ಅನ್ನ ಈಗ ಇನ್ಕಮ್ ಟ್ಯಾಕ್ಸ್ ಹೊರ ಹಾಕಿರುವಂತದ್ದು. ಅಮರ್, ಥ್ಯಾಂಕ್ ಯು ಪ್ರಜ್ವಲ್. ಈ ರೀತಿಯಾಗಿ ಐಟಿ ಮೇಲೆ ಆರೋಪ ಪ್ರತ್ಯಾರೋಪಗಳು ಬರ್ತಾ ಇರುವಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ಐಟಿ ಇಲಾಖೆ ಒಂದು ಪ್ರೆಸ್ ರಿಲೀಸ್ ಮಾಡೋ ಮೂಲಕ ಒಂದು ಸ್ಪಷ್ಟೀಕರಣವನ್ನು ಕೊಡುವಂತಹ ಪ್ರಯತ್ನವನ್ನ ಮಾಡಿದೆ. ಒಂದು ಕಡೆ ದಾಳಿಗೊಳಗಾದವರು ಜೆಡಿಎಸ್ನವರು, ಕಾಂಗ್ರೆಸ್ನವರು ಇಲ್ಲಿ ನಮ್ಮನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ರಾಜಕೀಯವಾಗಿ ಅಂತ ಹೇಳಿದ್ರೆ, ಇಲ್ಲ ನೀವು ಐಟಿ ದಾಖಲೆಗಳನ್ನ ಸರಿಯಾಗಿ ಇಟ್ಕೊಂಡಿದ್ರೆ ನಿಮಗೆ ಯಾಕೆ ಭಯ ಅಂತ ಬಿಜೆಪಿ ಅವರು ಕೇಳ್ತಾ ಇದ್ದಾರೆ. ಇಲ್ಲಿ ಸಿಎಂಗೆ ಐಟಿ ಇಲಾಖೆ ಪರೋಕ್ಷ ಟಾಂಗ್ ನೀಡ್ತಾ ಇದೆ.
ಹಿಂಸೆಗೆ ಪ್ರಚೋದಿಸುವಂತ ಹೇಳಿಕೆ ಕೊಟ್ಟಿರೋದು ದುರದೃಷ್ಟಕರ ಅಂತ ಐಟಿಯ ರಿಟರ್ನ್ ಸ್ಟೇಟ್ಮೆಂಟ್ನಲ್ಲಿ ಉಲ್ಲೇಖಿಸಲಾಗಿದೆ. ಮಾಧ್ಯಮ ಹೇಳಿಕೆಯನ್ನ ಬಿಡುಗಡೆ ಮಾಡಿದೆ ಐಟಿ ಇಲಾಖೆ. ಸಿಎಂ ಹೇಳಿಕೆಗೆ ಸಂಬಂಧಪಟ್ಟ ಹಾಗೆ ಚಾಟಿ ಬೀಸಿದೆ. ಸಿಎಂ ಆರೋಪಕ್ಕೆ ಐಟಿ ಇಲಾಖೆ ಪರೋಕ್ಷವಾಗಿ ತಿರುಗೇಟನ್ನ ಇಲ್ಲಿ ಕೊಟ್ಟಿರುವಂಥದ್ದು. ಜವಾಬ್ದಾರಿಯುತ ಹುದ್ದೆಯಲ್ಲಿವರು ಇರುವಂತಹ ವ್ಯಕ್ತಿಗಳು ಹಿಂಸೆಗೆ ಪ್ರಚೋದನೆ ಕೊಡುವಂತ ಹೇಳಿಕೆಗಳನ್ನ ಯಾವ ಕಾರಣಕ್ಕೂ ಕೊಡಬಾರ್ದು ಅಂತ ಹೇಳಿದ್ದಾರೆ. ಹಿಂಸೆಗೆ ಪ್ರಚೋದನೆ ಕೊಡುವಂತಹ ಹೇಳಿಕೆಗಳನ್ನು ಕೊಟ್ಟಿರೋದು ದುರದೃಷ್ಟಕರ ಅನ್ನುವಂಥ ಮಾತನ್ನ ಕೂಡ ಇಲ್ಲಿ ಹೇಳಿದ್ದಾರೆ ಐಟಿ ಇಲಾಖೆಯ ಮಾಧ್ಯಮ ಹೇಳಿಕೆಯಲ್ಲಿ. ಈ ಮೂಲಕ ಸಿಎಂ ಹೇಳಿಕೆಗೆ ಸಂಬಂಧಪಟ್ಟ ಹಾಗೆ ಸಿಎಂ ನೀಡಿದಂಥ ಕೆಲವೊಂದಷ್ಟು ತುಂಬಾ ಪ್ರವೋಕ್ ಆಗಿ ಮಾತನಾಡಿದ್ರು ಸಿಎಂ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಐಟಿ ಇಲಾಖೆ ತನ್ನ ಹೇಳಿಕೆಯಲ್ಲಿ ಸಿಎಂಗೆ ಚಾಟಿ ಬೀಸುವಂತ ಪ್ರಯತ್ನವನ್ನ ಇಲ್ಲಿ ಮಾಡಿದೆ. ಸಿಎಂ ಅವರು ರಾಜ್ಯದ ಮುಖ್ಯಮಂತ್ರಿ, ಸಾಂವಿಧಾನಿಕ ಹುದ್ದೆಯಲ್ಲಿದ್ದಾರೆ. ರಾಜ್ಯದ ಹಿತರಕ್ಷಣೆ ಕಾಪಾಡಬೇಕಾದಂಥ ಜವಾಬ್ದಾರಿ ಅವ್ರ ಮೇಲಿದೆ. ಅಂಥವರೇ ಇಲ್ಲಿ ಹಿಂಸೆಗೆ ಕರೆ ಕೊಡೋ ರೀತಿಯಲ್ಲಿ ಮಾತನಾಡೋದು ಸರಿಯಲ್ಲ, ಇದು ದುರದೃಷ್ಟಕರ ಅನ್ನುವಂಥ ಒಂದು ಅಭಿಪ್ರಾಯವನ್ನು ತನ್ನ ಹೇಳಿಕೆಯಲ್ಲಿ ಐಟಿ ಇಲಾಖೆ ವ್ಯಕ್ತಪಡಿಸಿದೆ. ಜೊತೆಗೆ ನಮಗೆ ಪಕ್ಕಾ ಮಾಹಿತಿಯ ಆಧಾರದ ಮೇಲೆ ನಾವು ಈ ರೇಡ್ಗಳನ್ನು ಮಾಡಿದ್ದೀವಿ. ಯಾವುದೇ ಕಾರಣಕ್ಕೂ ನಾವು ಯಾವುದೇ ಸಂಸದರು ಅಥವಾ ಶಾಸಕರು ಜನಪ್ರತಿನಿಧಿಗಳ ಮನೆಗಳ ಮೇಲೆ ರೇಡ್ ಮಾಡಿಲ್ಲ ಅಂತ ಕೂಡ ಸ್ಪಷ್ಟವಾಗಿ ಐಟಿ ಇಲಾಖೆ ಹೇಳಿದೆ. ಐಟಿ ಇಲಾಖೆಯ ಈ ಇಡೀ ಹೇಳಿಕೆಯಲ್ಲಿ ಅತ್ಯಂತ ವೆರಿ ಇಂಪಾರ್ಟೆಂಟ್ ಅಂಶ ಏನು ಅಂತ ಹೇಳಿದ್ರೆ, ಯಾವುದೇ ಕಾರಣಕ್ಕೂ ನಾವು ಶಾಸಕರು ಸಂಸದರನ್ನ ರೇಡ್ ಮಾಡಿಲ್ಲ ಅನ್ನುವಂಥದ್ದನ್ನ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಜೊತೆಗೆ ಮುಖ್ಯಮಂತ್ರಿಗಳ ಹೇಳಿಕೆ ದುರದೃಷ್ಟಕರ, ಅವರು ಯಾವುದೇ ಕಾರಣಕ್ಕೂ ಕೂಡ ಹಿಂಸೆಗೆ ಪ್ರಚೋದಿಸುವಂತ ಹೇಳಿಕೆಗಳನ್ನು ಕೊಡಬಾರ್ದಾಗಿತ್ತು ಅನ್ನುವಂಥ ಒಂದು ಹೇಳಿಕೆಯನ್ನು ಕೂಡ ಐಟಿ ತನ್ನ ಸ್ಟೇಟ್ಮೆಂಟ್ನಲ್ಲಿ ಉಲ್ಲೇಖ ಮಾಡಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಜ್ವಲ್. ಐಟಿ ತನ್ನ ಹೇಳಿಕೆಯಲ್ಲಿ ವೆರಿ ಇಂಪಾರ್ಟೆಂಟ್, ಶಾಸಕರು ಸಂಸದರನ್ನ ಟಾರ್ಗೆಟೇ ಮಾಡಿಲ್ಲ ಅಂತ ಹೇಳಿ ಸ್ಪಷ್ಟವಾಗಿ ಹೇಳಿದೆ. ಜೊತೆಗೆ ಮುಖ್ಯಮಂತ್ರಿಗಳ ಹೇಳಿಕೆಗೆ ಸಂಬಂಧಪಟ್ಟ ಹಾಗೆ ಮುಖ್ಯಮಂತ್ರಿ ಆಗಿರುವಂತಹ ವ್ಯಕ್ತಿ ಈ ರೀತಿ ಪ್ರವೋಕ್ ಮಾಡೋ ರೀತಿಯಲ್ಲಿ ಹೇಳಿಕೆಗಳನ್ನ ಕೊಟ್ಟಿರೋದು ದುರದೃಷ್ಟಕರ ಅಂತ ಕೂಡ ಉಲ್ಲೇಖ ಮಾಡಿದೆ ಪ್ರಜ್ವಲ್. ಹೌದು ಅವರ್ ಏನಂತಂದ್ರೆ, ಮುಖ್ಯಮಂತ್ರಿಗಳು ಒಂದು ಸ್ಟೇಟ್ಮೆಂಟ್ ಅನ್ನ ಏನ್ ನಿನ್ನೆ ಮಾಡ್ತಾರೆ, ಆ ಒಂದು ಸ್ಟೇಟ್ಮೆಂಟ್ಗೆ ಪರೋಕ್ಷವಾಗಿ ಏನಲ್ಲ, ಡೈರೆಕ್ಟ್ ಆಗಿನೇ ಒಂದು ಸ್ಟೇಟ್ಮೆಂಟ್ ಅನ್ನ ಉತ್ತರವನ್ನ ಈಗ ಐಟಿ ಇಲಾಖೆ ಕೊಟ್ಟಿರುವಂತದ್ದು. ನಾವು ಯಾವುದೇ ರೀತಿಯಾದಂತ ಉದ್ದೇಶಪೂರ್ವಕವಾದಂತ ದಾಳಿಯನ್ನ ಅಥವಾ ರಾಜಕೀಯ ಪ್ರೇರಿತವಾದಂತ ದಾಳಿಯನ್ನ ಮಾಡಿಲ್ಲ. ನಮ್ಮ ಇನ್ಫಾರ್ಮೇಶನ್ ಏನಿತ್ತು, ನಮ್ಮ ಇಂಟೆಲಿಜೆನ್ಸ್ ಅಂದ್ರೆ ವಿಶ್ವಾಸಾರ್ಹ ಮೂಲಗಳಿಂದ ಐಟಿಗೆ ಯಾವಾಗ್ಲೂ ಇರುವಂತ ಇನ್ಫಾರ್ಮೇಶನ್ ಏನಿತ್ತು, ಅದೇ ರೀತಿಯಾದ ಇನ್ಫಾರ್ಮೇಶನ್ ಇತ್ತು. ಅವರೆಲ್ಲ ಉದ್ಯಮಿಗಳು, ಇಂಡಸ್ಟ್ರಿಯಲಿಸ್ಟ್ಗಳು ಮತ್ತೆ ಒಂದಷ್ಟು ಶಾಲಾ ಕಾಲೇಜುಗಳನ್ನ ಓನರ್ಡ್ ಆಗಿರುವಂತ ಓನರ್ಗಳಾಗಿದ್ದಾರೆ. ಅವರ ಮೇಲೆ ನಾವು ದಾಳಿಯನ್ನ ಮಾಡಿದೀವಿ ಹೊರತು ಯಾವುದೇ MLA, MP ಅಥವಾ ಮಿನಿಸ್ಟರ್ ಯಾರ ಮೇಲೂ ಕೂಡ ದಾಳಿಯನ್ನ ಮಾಡಿಲ್ಲ. ಅದರ ಉದ್ದೇಶವೂ ನಮಗಿಲ್ಲ ಅನ್ನೋದು ಮಾತು ಹೇಳಿದ್ದಾರೆ. ಮತ್ತೆ ಈ ನಿನ್ನೆ ಸಿಎಂ ಒಂದು ಸ್ಟೇಟ್ಮೆಂಟ್ ಅನ್ನ ಏನ್ ಕೊಟ್ಟಿದ್ರು, ಆ ಒಂದು ಸ್ಟೇಟ್ಮೆಂಟ್ ಆಸ್ ಎ ಚೀಫ್ ಮಿನಿಸ್ಟರ್ ಆಫ್ ಗವರ್ಮೆಂಟ್ ಆಗಿದ್ದುಕೊಂಡು ಈ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡಬಾರ್ದಾಗಿತ್ತು. ತನಿಖೆಗೆ ಮತ್ತೆ ಏನು ಇನ್ಕಮ್ ಟ್ಯಾಕ್ಸ್ ತನಿಖೆ ಅಥವಾ ದಾಳಿ ಏನಿರುತ್ತೆ ಇದಕ್ಕೆ ಸಪೋರ್ಟ್ ಅನ್ನ ಮಾಡಬೇಕು, ಸಹಕಾರವನ್ನು ಕೊಡಬೇಕು. ಈ ರೀತಿಯಾಗಿ ಮಾಡಿ ಅಧಿಕಾರಿಗಳನ್ನ ಒಂದು ರೀತಿಯಲ್ಲಿ ಒತ್ತಡಕ್ಕೆ ಸಿಕ್ಕುವಂತ ಕೆಲಸವನ್ನು ಮಾಡಬಾರ್ದು ಅನ್ನೋ ರೀತಿಯಲ್ಲಿ ಈ ಒಂದು ಸ್ಟೇಟ್ಮೆಂಟ್ ಏನು ರಿಲೀಸ್ ಮಾಡಿದೆ ಐಟಿ ಇಲಾಖೆ, ಆ ಒಂದು ಸ್ಟೇಟ್ಮೆಂಟ್ ರಿಲೀಸ್ ಮಾಡಿದೆ. ಮತ್ತೆ ಇನ್ನೊಂದು ಕಡೆ ಕ್ಲಿಯರ್ ಆಗಿ ಹೇಳ್ತಾರೆ, ಎಲ್ಲವೂ ಕೂಡ ನಮ್ಮ ಇನ್ಫಾರ್ಮೇಶನ್ ಆಧಾರವಾಗಿ ಆಗಿದೆ ಹೊರತು ಯಾವ ಕಾರಣಕ್ಕೂ ಯಾವ ಒಂದು ಪಕ್ಷವನ್ನ ಗುರಿಯಾಗಿಡಿಸ್ಕೊಂಡು, ಒಂದು ವ್ಯಕ್ತಿಯನ್ನ ಗುರಿಯಾಗಿಡಿಸ್ಕೊಂಡು ನಾವು ದಾಳಿ ಮಾಡಿಲ್ಲ ಅನ್ನೋದನ್ನ ಕ್ಲಿಯರ್ ಆಗಿ ಈಗಾಗಲೇ ಇನ್ಕಮ್ ಟ್ಯಾಕ್ಸ್ ಅಧಿಕಾರಿಗಳು ಪತ್ರಿಕಾ ಪ್ರಕಟಣೆಯ ಮೂಲಕ ಸ್ಪಷ್ಟನೆಯನ್ನ ನೀಡಿರುವಂತದ್ದು. ಆ ಒಂದು ಸ್ಪಷ್ಟನೆ ಒಂದ್ ಕಡೆ ಆದ್ರೆ, ಮತ್ತೆ ಇನ್ನೊಂದ್ ಕಡೆ ಈಗ ಕಾಂಗ್ರೆಸ್ ಹಾಗೂ JDS ನ ಬೆಂಬಲಿತರು ಏನಿದ್ದಾರೆ ಇವರೆಲ್ಲರೂ ಕೂಡ ಐಟಿ ಕಚೇರಿ ಮುಂದೆ ಪ್ರತಿಭಟನೆ ಮಾಡಲು ಬರ್ತಿರುವಂತದ್ದು. ಮತ್ತೆ ಇಲ್ಲಿ ಪೊಲೀಸರು ಕೂಡ ಸಾಕಷ್ಟು ದೊಡ್ಡ ಸಂಖ್ಯೆಯಲ್ಲಿ ಒಂದು ಸೆಕ್ಯೂರಿಟಿಯನ್ನ ಮಾಡ್ಕೊಂಡಿರುವಂತದ್ದು ಕಂಡು ಬರ್ತಾ ಇದೆ. ಅಮರ್, ಈಗ ಎಷ್ಟೊತ್ತಿಗೆ ಶುರುವಾಗಬಹುದು ಪ್ರಜ್ವಲ್ ಅಲ್ಲಿ ಪ್ರತಿಭಟನೆ? ಯಾರಾದ್ರೂ ಬರ್ತಾ ಇದ್ದಾರಾ JDS ವರ್ಕರ್ಸ್ ಅಥವಾ ಕಾಂಗ್ರೆಸ್ ಕಾರ್ಯಕರ್ತರು ಅಥವಾ ಯಾರಾದ್ರೂ ನಾಯಕರು ಓಡಾಟ ಕಾಣಿಸ್ತಾ ಇದೆಯಾ ಅಲ್ಲಿ, ಹೇಗೆ? ಅಮರ್, ಏನಂತಂದ್ರೆ ಈಗ ಸದ್ಯಕ್ಕೆ ಒಂದಷ್ಟು ಬೆಳವಣಿಗೆಯಷ್ಟು ಪೊಲಿಟಿಕಲ್ ಲೀಡರ್ಸ್, ಒಂದು 4 ರಿಂದ 5 ಜನರಷ್ಟು ಪೊಲಿಟಿಕಲ್ ಲೀಡರ್ಸ್ ಗಳು ಮಾತ್ರ ಇಲ್ಲಿ ಐಟಿ ಕಚೇರಿಯ ಬಳಿ ಬಂದಿದ್ದಾರೆ. ಮತ್ತೆ ಯಾರನ್ನು ಕೂಡ ಐಟಿ ಕಚೇರಿಯ ಮುಂಭಾಗಕ್ಕೂ ಕೂಡ ಪೊಲೀಸರು ಬಿಡ್ಲಿಕ್ಕೆ ತಯಾರಿಲ್ಲ. ಎಲ್ಲರೂ ಕೂಡ ಐಟಿ ಕಚೇರಿಗೆ ಕ್ವೀನ್ಸ್ ರಸ್ತೆಗೆ ಎಂಟರ್ ಆಗುವ ಒಂದು ರಸ್ತೆ ಏನಿದೆ, ಆ ಒಂದು ಸರ್ಕಲ್ ನಲ್ಲೇ ಬ್ಯಾರಿಗೇಡ್ ಅನ್ನ ಹಾಕಿ ಎಲ್ಲರನ್ನು ಕೂಡ ಇಲ್ಲಿಯೇ ತಡೆಯುವಂತ ಪ್ರಯತ್ನವನ್ನು ಕೂಡ ಮಾಡ್ತಾರೆ. ಯಾಕಂತ ಅಂದ್ರೆ ಯಾವುದೇ ಕಾರಣಕ್ಕೂ ಅಲ್ಲಿಗೆ ಬಿಡಬಾರ್ದು. ಪ್ರವೋಕ್ ಆಗಿರೋದ್ರಿಂದ, ಸಾಕಷ್ಟು ಹೇಳಿಕೆಗಳಿಂದ ಪ್ರವೋಕ್ ಆಗಿರೋದ್ರಿಂದ ಏನಾದ್ರೂ ಗಲಾಟೆ, ಕಲ್ಲು ತೂರಾಟ ಅಥವಾ ಐಟಿ ಕಚೇರಿಗೆ ನುಗ್ಗುವಂತ ಕೆಲಸ ಏನಾದ್ರೂ ಮಾಡಿದ್ದೆ ಆಯ್ತು ಅಂತಂದ್ರೆ ದೊಡ್ಡ ಮಟ್ಟದ ಒಂದು ಸೆಕ್ಯೂರಿಟಿ ಲ್ಯಾಪ್ಸ್ ಆಗುತ್ತೆ. ಅದು ಈಗಾಗ್ಲೇ ಈ ಸುದ್ದಿ ಒಂದು ದೇಶವ್ಯಾಪಿ
ಚರ್ಚೆ ಆಗ್ತಿರೋದ್ರಿಂದ ಮತ್ತೆ ರಾಜ್ಯ ಸರ್ಕಾರದ ಕೈಲೇ ಪೊಲೀಸ್ ಇಲಾಖೆ ಇರೋದ್ರಿಂದ ಅಲ್ಲೂ ಕೂಡ ರಾಜ್ಯ ಸರ್ಕಾರ ಪೊಲೀಸ್ ಇಲಾಖೆಯನ್ನ ಸರಿಯಾಗಿ ಬಳಸ್ಕೊಂಡು ಕೇಂದ್ರ ಸರ್ಕಾರಿತ ಸ್ವಾಮ್ಯ ಕೇಂದ್ರ ಏನು ಸಂಸ್ಥೆ IT ಇಲಾಖೆ ಸಂಸ್ಥೆ ಏನಿದೆ ಆ ಒಂದು ಇಲಾಖೆಯ ಕಚೇರಿಗಳಿಗೆ ಅಧಿಕಾರಿಗಳಿಗೆ ರಕ್ಷಣೆ ಕೊಟ್ಟಿಲ್ಲ ಅನ್ನೋ ರೀತಿಯಲ್ಲಿ ಚರ್ಚೆ ಆಗ್ಬಾರ್ದು ಅನ್ನೋ ಒಂದು ಹಿನ್ನೆಲೆಯಲ್ಲಿನೇ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಒಂದು ಆಫೀಸರ್ಗಳನ್ನ ಡಿಪ್ಲಾಯ್ ಮಾಡ್ಕೊಂಡಿದ್ದಾರೆ. ಸುಮಾರು ಒಂದು 250ರಿಂದ 300 ಜನ ಪೊಲೀಸರು ಮತ್ತೆ 3 ಜನ DCPಗಳು ಕೇಂದ್ರ ವಿಭಾಗ ಮತ್ತೆ DCP ಈಸ್ಟ್ ಹಾಗೂ DCP ಟ್ರಾಫಿಕ್ ಈಸ್ಟ್ 3 ಜನ. ಎಸ್ ಪ್ರಜ್ವಲ್, ಬರ್ತೀವಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ನಿಮ್ಮ ಹತ್ರ ಮತ್ತೆ ಬರ್ತೀವಿ. ಇಲ್ಲಿ ಸೆಕ್ಯೂರಿಟಿಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ನಾವು ಗಮನಿಸ್ತಾ ಇರುವಂಥ ವಿಚಾರ ITಯ ಪ್ರೆಸ್ ರಿಲೀಸನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ಕೂಡ ನಾವು ಶಾಸಕರು ಸಂಸದರನ್ನ ಗುರಿಯಾಗಿಸಿಕೊಂಡು ರೇಡ್ ಮಾಡಿಲ್ಲ ಅನ್ನುವಂಥ ಮಾತನ್ನ ಅಲ್ಲಿ ಹೇಳ್ತಾ ಇದ್ದಾರೆ.